Hello friends, welcome to Sharda Competitive Academy. ನಾವು 2022 GPS ಕ್ಲಿಯರ್ ಕ್ವಶನ್ ಪೇಪರ್ನ ಸೈಕಾಲಜಿ ಕ್ವಶನ್ಸ್ನ ಬಿಡಿಸ್ತಾ ಇದ್ವಿ. ಅದರ ಮುಂದುವರೆದ ಭಾಗ ಈ ವಿಡಿಯೋದಲ್ಲಿ ಇದೆ. 116ನೇ ಕ್ವಶನ್, ದತ್ತಾಂಶ ಸಂಗ್ರಹಿಸಿದ ನಂತರ ಮೌಲ್ಯಮಾಪನ ಪ್ರಕ್ರಿಯೆ ಹೊಂದಿರುವ ಘಟಕಾಂಶಗಳು ಅರ್ಥೈಸುವಿಕೆ, ಸಂಶ್ಲೇಷಣೆ, ನಿರ್ಣಯ. ಆಪ್ಷನ್ 2 ಅರ್ಥೈಸುವಿಕೆ, ಮೌಲ್ಯ ನಿರ್ಣಯ, ಫಲಿತಾಂಶ. ಆಪ್ಷನ್ 3 ಅರ್ಥೈಸುವಿಕೆ, ಕಾಲರೇಖೆ, ಅನುಚಿಂತನೆ. ಆಪ್ಷನ್ 4 ಅರ್ಥೈಸುವಿಕೆ, ವಿಶ್ಲೇಷಣೆ, ಅನುಚಿಂತನೆ. ನೋಡಿ, ದತ್ತಾಂಶ ಸಂಗ್ರಹಿಸಿದ ನಂತರ ಏನಾದರೂ ಒಂದು ಡಾಟಾವನ್ನ ತಗೊಂಡಿದ ನಂತರ ಮೌಲ್ಯಮಾಪನ ಪ್ರಕ್ರಿಯೆ ಯಾವ್ಯಾವ ಘಟಕಾಂಶಗಳ ಮೂಲಕ ನಡೆಯುತ್ತೆ? ಫಸ್ಟು ಘಟಕಾಂಶ ಯಾವುದು? ಮೌಲ್ಯಮಾಪನ ಫಸ್ಟ್ಗೆ ಮಾಡ್ಲಿಕ್ಕಾಗಲ್ಲ. ಅರ್ಥೈಸುವಿಕೆ, ಸಂಶ್ಲೇಷಣೆ, ನಿರ್ಣಯ. ಅರ್ಥೈಸುವಿಕೆ, ಮೌಲ್ಯ ನಿರ್ಣಯ, ಫಲಿತಾಂಶ. ಮೌಲ್ಯವನ್ನ ಮಾಡಿ ಇವ್ಯಾಲ್ಯುವೇಟ್ ಮಾಡಿದ ತಕ್ಷಣ ಆದ್ಮೇಲೆ ನಮ್ಮ ಫಲಿತಾಂಶ ಬರೋದಿಲ್ಲ, ಇದು ರಾಂಗ್ ಆಗುತ್ತೆ. ಸೊ ಈ ಮೂರಲ್ಲಿ ಯಾವುದು? ಫಸ್ಟ್ ಅರ್ಥೈಸುವಿಕೆ ಕೊಟ್ಟರು. ಅರ್ಥೈಸುವಿಕೆ ಅಂತ ಅಂದ್ರೆ ಏನು? ಅಂಡರ್ಸ್ಟ್ಯಾಂಡಿಂಗ್. ಫಸ್ಟು ಏನ್ ಡಾಟಾ ಕೊಟ್ಟಿದ್ದಾರೆ, ಅದು ಯಾವ್ದ್ರ ಬಗ್ಗೆ ಇದೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು, ಅರ್ಥೈಸ್ಕೊಳ್ಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ ನಂತರ ನಾವು ಏನ್ ಮಾಡಬೇಕು, ಅದು ಏನಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡಬೇಕು, ವಿಶ್ಲೇಷಣೆಯನ್ನ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು. ಆ ವಿಚಾರಗಳನ್ನ ಅನಾಲಿಸಿಸ್ ಮಾಡಬೇಕು. ಅನಾಲಿಸಿಸ್ ಅಂತ ಅಂದ್ರೆ ಏನು? ವಿಶ್ಲೇಷಣೆ. ಆ ವಿಶ್ಲೇಷಣೆ ಮಾಡಾದ್ಮೇಲೆ ಅದು ಹೇಗೆ, ಏನು, ಅದು ಥಿಂಕ್ ಮಾಡಬೇಕು. ಇಂಪಾರ್ಟೆಂಟ್ ಏನಿದೆ, ಇಂಪ್ರೂವ್ಮೆಂಟ್ಸ್ ಏನಿದೆ ಅನ್ನೋದ್ರ ಬಗ್ಗೆ, ಅದರ ಮೇಲೆ ಯೋಚನೆಗಳನ್ನ, ಸುಧಾರಣೆಗಳನ್ನ ಮಾಡಬೇಕಾಗತ್ತೆ. ಹಾಗಾಗಿ ಅನುಚಿಂತನೆ ಅಂದ್ರೆ ರಿಫ್ಲೆಕ್ಷನ್. ಸೊ ಏನ್ ಗೊತ್ತಾ, ಈ ಒಂದು ಕ್ವಶನ್ಗೆ ಆನ್ಸರ್ 4, ಆಪ್ಷನ್ 4. ನೆಕ್ಸ್ಟ್ 117ನೇ ಕ್ವಶನು, ಪರೀಕ್ಷೆ ಮತ್ತು ಅವಲೋಕನದ ಮುಖಾಂತರ ದತ್ತಾಂಶವನ್ನ ಸಂಗ್ರಹಿಸಿ ಮೌಲ್ಯ ನಿರ್ಣಯದೊಂದಿಗೆ ವರ್ತನೆಯ ವಿಶ್ಲೇಷಣೆಯನ್ನ ಮಾಡಿ ಗುರುತಿಸುವ ಪದ ಪ್ರಯೋಗ ಯಾವುದು? ಆಪ್ಷನ್ 1 ಮೌಲ್ಯ ನಿರ್ಣಯ, ಮೌಲ್ಯೀಕರಣ, ನಿರ್ಣಯ, ನಿರ್ಧಾರ. ಮೌಲ್ಯ ನಿರ್ಣಯದೊಂದಿಗೆ ವರ್ತನೆಯ ವಿಶ್ಲೇಷಣೆಯನ್ನ ಮಾಡಿ ಗುರುತಿಸುವ ಪದ ಪ್ರಯೋಗ ಲಾಸ್ಟ್ ಏನು? ಇವ್ಯಾಲ್ಯುವೇಟ್ ಮಾಡುವಂಥದ್ದು, ಮೌಲ್ಯ ನಿರ್ಧಾರವನ್ನ ಮಾಡುವಂಥದ್ದು. ಇದಕ್ಕೆ ಕರೆಕ್ಟ್ ಆನ್ಸರ್ ಮೌಲ್ಯ ನಿರ್ಧಾರ. ನೆಕ್ಸ್ಟ್ 118ನೇದು, ಶೈಕ್ಷಣಿಕ ಉದ್ದೇಶದ ವರ್ಗೀಕರಣದಲ್ಲಿ ಕಲಿಕಾ ವರ್ತನ ರೂಪ ಹೋಲಿಕೆಗೆ ಸಂಬಂಧಿಸಿರುವಂಥದ್ದು. ಆಪ್ಷನ್ 1 ಸ್ಮರಿಸುವಿಕೆ, ಆಪ್ಷನ್ 2 ಅರ್ಥೈಸುವಿಕೆ, ಆಪ್ಷನ್ 3 ಅನ್ವಯಿಸುವಿಕೆ, ಆಪ್ಷನ್ 4 ವಿಶ್ಲೇಷಿಸುವಿಕೆ. ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣ ಅಂದ್ರೆ ಏನು? ಆಬ್ಜೆಕ್ಟಿವ್ಸ್. ನಾವೇನು ಒಂದು ಪ್ಲಾನ್ ಮಾಡ್ತೀವಿ, ಲೆಸನ್ ಪ್ಲಾನ್ ಆಗಿರ್ಬೋದು, ಈಗ ನಮಗೆ ಒಂದು ಆಬ್ಜೆಕ್ಟಿವ್ಸ್ ಇದೆ. ಆ ಆಬ್ಜೆಕ್ಟಿವ್ಸ್ ಅಲ್ಲಿ ಹೋಲಿಕೆಗೆ ಸಂಬಂಧಿಸಿರುವಂಥದ್ದು ಯಾವುದು? ಯಾವ ಒಂದು ಆಬ್ಜೆಕ್ಟಿವ್ ಅಲ್ಲಿ ಬರುತ್ತೆ? ಯಾವುದು ಅಂತಂದ್ರೆ ಹೋಲಿಕೆ ಮಾಡುವಂಥದ್ದು ನಾವು ಅನ್ವಯಿಸುವಿಕೆ ಅನ್ನೋ ಒಂದು ಆಬ್ಜೆಕ್ಟಿವ್ ಅಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ 119ನೇದು, ಶಾಲಾ ಕಾರ್ಯಕ್ರಮದ ಬಗ್ಗೆ ವಿದ್ಯಾರ್ಥಿಗಳ ಮನೋಭಾವವನ್ನ ಮಾಪನ ಮಾಡಲು ಶಿಕ್ಷಕರು ಬಳಸುವ ಸಾಮಾನ್ಯ ತಂತ್ರ ಯಾವುದು? ಪ್ರಕ್ಷೇಪಣಾ ತಂತ್ರ, ದೋಷ ಆಯ್ಕೆ ತಂತ್ರ, ಆರೋಪ ಅವಲೋಕನ ತಂತ್ರ, ಸ್ವವರದಿ ಪ್ರಶ್ನಾವಳಿ. ಯಾವುದು ಇದಕ್ಕೆ ಕರೆಕ್ಟ್ ಆನ್ಸರ್? ಇದಕ್ಕೆ ಸರಿಯಾದಂತಹ ಉತ್ತರ ಪ್ರಕ್ಷೇಪಣಾ ತಂತ್ರ. ಶಾಲಾ ಕಾರ್ಯಕ್ರಮದ ಬಗ್ಗೆ ವಿದ್ಯಾರ್ಥಿಗಳ ಮನೋಭಾವ ಏನಿದೆ ಅನ್ನೋದ್ರ ಬಗ್ಗೆ ಶಿಕ್ಷಕರು ಬಳಸುವ ಸಾಮಾನ್ಯ ತಂತ್ರ ಪ್ರಕ್ಷೇಪಣಾ ತಂತ್ರ ಆಗಿರುತ್ತೆ. ಈ ಪ್ರಕ್ಷೇಪಣಾ ತಂತ್ರಗಳಲ್ಲಿ ನಾವು ಯಾವ್ಯಾವ ಒಂದು ಟೆಸ್ಟ್ಗಳನ್ನ ನೋಡ್ಬೋದು, ತಂತ್ರಗಳನ್ನ ನೋಡ್ಬೋದು. TAT ಆಗಿರ್ಬೋದು, ಆಮೇಲೆ ರೋರ್ಷಕ್ ಅವರ ಮಸಿ ಗುರುತಿನ ಪರೀಕ್ಷೆ ಆಗಿರ್ಬೋದು. ಇವೆಲ್ಲ ಕೂಡ ನಾವು ಪ್ರಕ್ಷೇಪಣಾ ತಂತ್ರಗಳಿಗೆ ಆಗಿರೋದನ್ನ ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ಸಾಧನಾ ಪರೀಕ್ಷೆಯನ್ನ ಸಿದ್ಧಪಡಿಸೋದಕ್ಕೆ ಅನುಸರಿಸಬೇಕಾಗಿರುವಂತಹ ಕ್ರಮ ಯಾವುದು? ಈ 4ರಲ್ಲಿ ಮೊದಲನೇದು, ಪರೀಕ್ಷೆಯನ್ನ ನೀಡಲಾದ ಕ್ಲಿಷ್ಟತೆಯ ಮಟ್ಟದ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು, ಪರೀಕ್ಷಿಸಬಹುದಾದ ವಿವಿಧ ಉದ್ದೇಶಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು, ವಿವಿಧ ರೀತಿಯ ಪ್ರಶ್ನೆಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು, ವಿವಿಧ ರೀತಿಯ ಪ್ರಶ್ನೆಗಳ ಕಾಲ ಮತ್ತು ಅಂಕಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು. ಇದಕ್ಕೆ ಸರಿಯಾದಂತಹ ಉತ್ತರ ಮೊದಲನೇದೇನು ನೋಡಿ, ಮೊದಲನೇದ ಸಾಧನ ಪರೀಕ್ಷೆಗೆ ಸಂಬಂಧಪಟ್ಟಿರೋ ಹಾಗೆ ಏನ್ ನಿರ್ಧರಿಸಬೇಕು ಅಂತಂದ್ರೆ ಪರೀಕ್ಷಿಸಬಹುದಾದ ವಿವಿಧ ಉದ್ದೇಶಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸಬೇಕು. ಇದು ಮೊದಲನೇದು.
ಎರಡನೇದು ವಿವಿಧ ರೀತಿಯ ಪ್ರಶ್ನೆಗಳ ಪ್ರಾಮುಖ್ಯತೆ, ಯಾವ ರೀತಿ ಪ್ರಶ್ನೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಿರ್ಧರಿಸಬೇಕು. ಅದಾದ ನಂತರ ವಿವಿಧ ರೀತಿಯ ಪ್ರಶ್ನೆಗಳ ಕಾಲ, ಎಷ್ಟು ಟೈಮ್ ಕೊಡಬೇಕು, ಎಷ್ಟು ಮಾರ್ಕ್ಸ್ ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು, ನಿರ್ಧರಿಸಬೇಕು. ಅದಾದ ನೆಕ್ಸ್ಟ್ ಏನು ಅಂದ್ರೆ ಪರೀಕ್ಷೆಯಲ್ಲಿ ಎಷ್ಟು ಕ್ಲಿಷ್ಟತೆಯ ಮಟ್ಟ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು. ಹಾಗಾಗಿ 1 2 ಬಿ ಸಿ ಡಿ ಎ ಎಲ್ಲಿದೆ? ಬಿ ಸಿ ಡಿ ಎ ಆಪ್ಷನ್ 2 ಇದಕ್ಕೆ ಕರೆಕ್ಟ್ ಆನ್ಸರ್. ನೋಡಿ 21ನೇ ಕ್ವಶನ್. ನಿಗದಿತ ಸಮಯದಲ್ಲಿ ನೇಮಿತ ಕಾರ್ಯವನ್ನ ಸಲ್ಲಿಸಿದ ವಿದ್ಯಾರ್ಥಿಯನ್ನ ತರಗತಿಯ ಶಿಕ್ಷಕರು ಶ್ಲಾಘಿಸಿದರು. ಶಿಕ್ಷಕರು ಬಳಸಿದ ನಿಯಮ. ಆಪ್ಷನ್ 1 ಪುನರಾವರ್ತನೆ ಮತ್ತು ಅಭ್ಯಾಸ, ಹಿಮ್ಮಾಯಿತಿ ಮತ್ತು ಪುನರ್ಬಲನ, ಸೃಜನಾತ್ಮಕತೆಯನ್ನು ಬೆಂಬಲಿಸುವುದು, ಇಂದ್ರಿಯಗಳಿಗೆ ತರಬೇತಿಯನ್ನ ನೀಡುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಏನ್ ಮಾಡಿದ್ರು? ವಿದ್ಯಾರ್ಥಿಗೆ ಶಿಕ್ಷಕರು ಅಪ್ರಿಶಿಯೇಟ್ ಮಾಡಿದ್ರು. ಅಪ್ರಿಶಿಯೇಟ್ ಮಾಡೋದು ಯಾವ ನಿಯಮ? ಹಿಮ್ಮಾಯಿತಿ ಮತ್ತೆ ಪುನರ್ಬಲನವನ್ನ ನೀಡ್ತಾರೆ. ಅವರು ರೀಇನ್ಫೋರ್ಸ್ಮೆಂಟ್ ಅನ್ನ ಕೊಡ್ತಾರೆ ಶಿಕ್ಷಕರು ವಿದ್ಯಾರ್ಥಿಗೆ. ಹಾಗಾಗಿ ಆಪ್ಷನ್ 2 ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಈ ಕೆಳಗೆ ನೀಡಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಬೋಧನಾ ಕ್ರಮದ ಆಯ್ಕೆ. ಮ್ಯಾಗ್ಸಿಮ್ಸ್ ಆಫ್ ಟೀಚಿಂಗ್. ಮ್ಯಾಗ್ಸಿಮ್ಸ್ ಆಫ್ ಟೀಚಿಂಗ್ ಯಾವುದು? ಮೂರ್ತದಿಂದ ಅಮೂರ್ತದ ಕಡೆಗೆ, ತಾರ್ಕಿಕತೆಯಿಂದ ಮನೋವೈಜ್ಞಾನಿಕದವರೆಗೆ, ಅನುಗಮನಾತ್ಮಕದಿಂದ ನಿಗಮನಾತ್ಮಕದ ಕಡೆಗೆ, ವಾಸ್ತವದಿಂದ ಪ್ರತಿನಿಧಿಸುವುದರ ಕಡೆಗೆ ಅಂತ ಅಂದ್ರೆ ಈ ಕೆಳಗೆ ನೀಡಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಬೋಧನಾ ಕ್ರಮದ ಆಯ್ಕೆ ಯಾವುದು? ಗೊತ್ತಿರೋದ್ರಿಂದ ಗೊತ್ತಿಲ್ದಿರೋದ ಕಡೆಗೆ ಹೋಗೋದೇ ಮೊದಲನೇದು, ಫಸ್ಟ್ ಇಂಪಾರ್ಟೆನ್ಸ್ ಕೊಡುವಂಥದ್ದು ಅಲ್ವಾ? ಹಾಗಾಗಿ ಇದು ಆಪ್ಷನ್ 1 ಕರೆಕ್ಟ್ ಆನ್ಸರ್. ನೋಡಿ ನೆಕ್ಸ್ಟ್ 123ನೇದು. ಸಹಭಾಗಿತ್ವ ಕಲಿಕೆಯು ಅಭಿವೃದ್ಧಿಪಡಿಸುವ ಕೌಶಲ್ಯದ ಘಟಕ. ಆಪ್ಷನ್ 1 ಶೈಕ್ಷಣಿಕ ಕೌಶಲ್ಯ ಮಾತ್ರ, ಆಪ್ಷನ್ 2 ಸಾಮಾಜಿಕ ಕೌಶಲ್ಯ ಮಾತ್ರ, ಆಪ್ಷನ್ 3 ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯ, ಆಪ್ಷನ್ 4 ಕೈಚಳಕ ಕೌಶಲ್ಯ ಮಾತ್ರ. ಸಹಭಾಗಿತ್ವ ಕಲಿಕೆಯು ಅಭಿವೃದ್ಧಿಪಡಿಸುವ ಕೌಶಲ್ಯದ ಘಟಕ. ಇಲ್ಲಿ ನೋಡಿ, ಸಹಭಾಗಿತ್ವ ಕಲಿಕೆ ಅಂತ ಅಂದ್ರೆ ಏನು? ಸಹಭಾಗಿತ್ವ ಕಲಿಕೆ ಅಂತ ಅಂದ್ರೆ ಕೋಆಪರೇಟಿವ್ ಲರ್ನಿಂಗ್. ಕೋಆಪರೇಟಿವ್ ಲರ್ನಿಂಗ್ ಅಂತ ಕರಿತೀವಿ. ಈ ಒಂದು ಲರ್ನಿಂಗ್ ಅಲ್ಲಿ ನಾವು ಏನನ್ನ ಕೌಶಲ್ಯವನ್ನ ಯೂಸ್ ಮಾಡ್ತೀವಿ, ಬಳಸ್ಕೊಳ್ತೀವಿ ಅಂತ ಅಂದ್ರೆ ಅಭಿವೃದ್ಧಿಪಡಿಸುವ ಕೌಶಲ್ಯ ಯಾವುದು? ಶೈಕ್ಷಣಿಕ ಕೌಶಲ್ಯನ ಅಲ್ಲ. ಸಾಮಾಜಿಕ ಕೌಶಲ್ಯನ? ಕೇವಲ ಗುಂಪಿನ ವರ್ತನೆ ಅಷ್ಟೇ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಶೈಕ್ಷಣಿಕ ಮತ್ತು ಸಾಮಾಜಿಕ ಅಂದ್ರೆ ಪಾಠದ ಜ್ಞಾನ ಕೂಡ ಮಕ್ಕಳಿಗಿರಬೇಕು, ಅದ್ರ ಜೊತೆಗೆ ಗುಂಪು ಕೆಲಸ ಆಗಿರ್ಬೋದು, ಸೋಷಿಯಲ್ ಸ್ಕಿಲ್ಸ್ ಬಗ್ಗೆನೂ ಕೂಡ, ಹಾಗೆ ಕಮ್ಯುನಿಕೇಶನ್ ಬಗ್ಗೆ ಎಲ್ಲವೂ ಕೂಡ ತಿಳ್ಕೋಬೇಕು. ಅದನ್ನ ನಾವು ಕೋಆಪರೇಟಿವ್ ಲರ್ನಿಂಗ್ ಅಂತ ಕರಿತೀವಿ. ಒಂದು ಅಕಾಡೆಮಿಕ್ ಆಗೂ ಇರಬೇಕು, ಹಾಗೆ ಸೋಷಿಯಲ್ ಸ್ಕಿಲ್ಸ್ ಕೂಡ ಮಗುವಿಗೆ ಗೊತ್ತಿರಬೇಕು. ಅದಕ್ಕೆ ನಾವು ಕೋಆಪರೇಟಿವ್ ಲರ್ನಿಂಗ್ ಮಗುವಿನಲ್ಲಿ ಕಲಿಸ್ಬೇಕು. ಕೋಆಪರೇಟಿವ್ ಲರ್ನಿಂಗ್ ಅನ್ನ ಆಧಾರವಾಗಿ ಇಟ್ಕೊಂಡು ಮಗುವಿನಲ್ಲಿ ಒಂದು ಬೆಳವಣಿಗೆಯನ್ನ ಮಾಡಿಸ್ತೀವಿ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಕೌಶಲ್ಯ ಮಗುವಿನಲ್ಲಿ ಉತ್ತಮ ಪಡಿಸೋದಕ್ಕೋಸ್ಕರ. ಕೈಚಳಕ ಕೌಶಲ್ಯ ಅಂತ ಅಂದ್ರೆ ಇದು ಓನ್ಲಿ ಮೋಟಾರ್ ಸ್ಕಿಲ್ಸ್ ಅಷ್ಟೇ. ಸೊ ಇದು ಆಗಲ್ಲ. ಸೊ ಹಾಗಾಗಿ ಇದಕ್ಕೆ ಕರೆಕ್ಟ್ ಆನ್ಸರ್ 123ಕ್ಕೆ ಆಪ್ಷನ್ 3. ನೆಕ್ಸ್ಟ್ 124ನೇದು 124 ಕ್ವಶನ್ ಏನಿದೆ, 124ದು ಅನುಗಮನ ವಿಧಾನವು ಒಳಗೊಂಡಿರುವ ತತ್ವ. ಉದಾಹರಣೆಯಿಂದ ನಿಯಮದವರೆಗೆ, ಮುಹೂರ್ತದಿಂದ ವಾಸ್ತವಿಕತೆ ಕಡೆಗೆ, ಸಂಕೀರ್ಣತೆಯಿಂದ ಸರಳತೆ ಅಂದ್ರೆ ಕ್ಲಿಷ್ಟತೆಯಿಂದ ಸರಳತೆ ಕಡೆಗೆ, ಸಾಮಾನ್ಯೀಕರಣದಿಂದ ನಿರ್ದಿಷ್ಟದ ಕಡೆಗೆ ಅಂತ ಅಂದ್ರೆ ಇದಕ್ಕೆ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡಿ, ಅನುಗಮನ ವಿಧಾನ ಅಂತ ಅಂದ್ರೆ ಏನು? ಅನುಗಮನ ಅಂತ ಅಂದ್ರೆ ಇಂಡಕ್ಟಿವ್ ಮೆಥಡ್. ಇಂಡಕ್ಟಿವ್ ಮೆಥಡ್ ಏನ್ ಹೇಳುತ್ತೆ ಅಂತಂದ್ರೆ ಉದಾಹರಣೆಯಿಂದ ನಿಯಮದ ಕಡೆಗೆ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ. ವಿಶೇಷವಾಗಿ ಉದಾಹರಣೆಗಳಿಂದ ಸಾಮಾನ್ಯ ನಿಯಮದ ಕಡೆ ಹೋಗೋದನ್ನ ನಾವು ಅನುಗಮನ ಅಥವಾ ಇಂಡಕ್ಟಿವ್ ಮೆಥಡ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಏನು, ಉದಾಹರಣೆಯನ್ನ ಕೊಟ್ಟು ಆಮೇಲೆ ನಿಯಮದ ಕಡೆ ಹೇಳೋವಂಥದ್ದು ಅಂತ ಅಂದ್ರೆ, ಈಗ ಮಗುವಿಗೆ 2 + 2 2 + 2
4 ಆಗುತ್ತೆ. 3 + 3 6 ಆಗುತ್ತೆ. 4 + 4 8 ಆಗುತ್ತೆ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಹಾಗಾದ್ರೆ ಇದು ಏನು ಅನ್ನೋದ್ರ ಬಗ್ಗೆ ನಿಯಮವನ್ನ ಹೇಳೋದು. ಇದು ಏನು ಅಡಿಷನ್ ರೂಲ್. ಅಡಿಷನ್ ರೂಲ್ ಏನಿದೆ ಅನ್ನೋದ್ರ ಬಗ್ಗೆ ಮಗುವಿನಲ್ಲಿ ಪರಿಕಲ್ಪನೆಗಳನ್ನ ಮೂಡುವಂಥದ್ದು. ಹಾಗೆ ಕನ್ನಡದಲ್ಲಿ ಅಂತ ಬಂದಾಗ ಉದಾಹರಣೆಗಳನ್ನ ನೀಡುವಂಥದ್ದು. ಸೂರ್ಯೋದಯ, ಸೂರ್ಯ ಪ್ಲಸ್ ಉದಯ ಯಾವ ಸಂಧಿ? ಸೂರ್ಯೋದಯ. ಹಾಗೆ ಈ ರೀತಿ ಉದಾಹರಣೆಗಳನ್ನು ನೀಡಿ ಅದು ಯಾವ ಸಂಧಿ, ಆ ಸಂಧಿಯ ಡೆಫಿನೇಷನ್ ಹೇಳುವಂತದ್ದನ್ನ ನಾವು ಏನಂತ ಕರಿತೀವಿ? ಅನುಗಮನ. ಅದೇ ರೀತಿ ನಿಗಮನ. ನಿಗಮನ ಅಂತ ಅಂದ್ರೆ ಏನು? ನಿಗಮನ, ಅನುಗಮನ, ನಿಗಮನ ತುಂಬಾ ಇಂಪಾರ್ಟೆಂಟ್. ಇದು ಏನು ನಿಗಮನ ಅಂತ ಅಂದ್ರೆ ಫಸ್ಟ್ ನಿಯಮನ ಹೇಳ್ಬಿಡೋದು. ನಿಯಮನ ಹೇಳಿ ನಂತರ ಉದಾಹರಣೆಯನ್ನ ಕೊಡೋದು. ಇದಕ್ಕೆ ವಿರುದ್ಧವಾಗಿರುವಂತದ್ದು ಏನು? ಫಸ್ಟ್ ಅಡಿಷನ್ ಅಂದ್ರೆ ಏನು ಅಂತ ಹೇಳಿ ಆಮೇಲೆ ಹೇಳುವಂಥದ್ದು. ಆಮೇಲೆ ಈಗ ಒಂದು ಫಾರ್ ಎಕ್ಸಾಂಪಲ್, ಈಗ ಅಡಿಷನ್ ಅಂದ್ರೆ ಏನು, ಅಡಿಷನ್ ರೂಲ್ಸ್ ಏನು ಅನ್ನೋದ್ರ ಬಗ್ಗೆ ಹೇಳಿ ನಂತರ ಅದಕ್ಕೆ ಉದಾಹರಣೆಗಳನ್ನ ಕೊಡ್ತಾ ಹೋಗೋದು, ಅದನ್ನ ನಾವು ನಿಗಮನ ಅಂತ ಕರಿತೀವಿ. ಸೊ ಅನುಗಮನ ಅಂದ್ರೆ ಫಸ್ಟ್ ಉದಾಹರಣೆ ಕೊಟ್ಟು ನಂತರ ನಿಯಮನ ಹೇಳುವಂಥದ್ದು. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 1. ನೆಕ್ಸ್ಟ್, GPST 2022ಗೆ ಸಂಬಂಧಪಟ್ಟಿರೋ ಹಾಗೆ ಸೈಕಾಲಜಿಯ ಕೊನೆ ಪ್ರಶ್ನೆ 125ನೇದು ಯಾವುದು ಅಂತಂದ್ರೆ, ಸಮೂಹದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತರಗತಿಯ ವಿದ್ಯಾರ್ಥಿಗಳನ್ನ ನಿಯಂತ್ರಿಸುವ ತಂತ್ರ. ಆಪ್ಷನ್ 1 ಸಹಭಾಗಿತ್ವ ಕಲಿಕೆ, ಆಪ್ಷನ್ 2 ಸಹಕಾರ ಕಲಿಕೆ, ಆಪ್ಷನ್ 3 ಸಮೂಹ ಕಲಿಕೆ, ಆಪ್ಷನ್ 4 ಸ್ಪರ್ಧಾತ್ಮಕ ಕಲಿಕೆ. ಇದಕ್ಕೆ ಸರಿಯಾದಂತ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಏನು? ಇಲ್ಲಿ ನೋಡಿ, ಸಮೂಹದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತರಗತಿಯ ವಿದ್ಯಾರ್ಥಿಗಳನ್ನ ನಿಯಂತ್ರಿಸುವಂತಹ ತಂತ್ರ ಯಾವುದು? ಆಪ್ಷನ್ 1 ಸಹಭಾಗಿತ್ವ ಕಲಿಕೆ. ಸಹಭಾಗಿತ್ವ ಕಲಿಕೆ ಅಂತ ಅಂದ್ರೆ ಕೋಆಪರೇಟಿವ್ ಲರ್ನಿಂಗ್. ವಿದ್ಯಾರ್ಥಿಗಳು ಸಣ್ಣ ಗುಂಪಿನಲ್ಲಿ ಸ್ಪಷ್ಟ ಪಾತ್ರಗಳಾಗಿರ್ಬೋದು, ಅವ್ರ ಜವಾಬ್ದಾರಿಗಳ ಬಗ್ಗೆ ನಿಯಮದೊಂದಿಗೆ ಕೆಲಸವನ್ನ ಮಾಡೋದಕ್ಕೆ ನಾವು ಸಹಭಾಗಿತ್ವ ಕಲಿಕೆ ಅಥವಾ ಕೋಆಪರೇಟಿವ್ ಲರ್ನಿಂಗ್ ಅಂತ ಕರಿತೀವಿ. ಅದೇ ಸಹಕಾರ ಕಲಿಕೆ ಅಂತ ಅಂದ್ರೆ ಏನು? ಸಹಕಾರ ಕಲಿಕೆ ಅಂದ್ರೆ ಕೊಲಾಬರೇಟಿವ್ ಲರ್ನಿಂಗ್ ಅಂತ ಕರಿತೀವಿ. ಸ್ವತಂತ್ರವಾಗಿ ಒಟ್ಟಿಗೆ ಕಲಿಯುವಂಥದ್ದು, ಆದ್ರೆ ಕಡಿಮೆ ನಿಯಂತ್ರಣ ಇರುತ್ತೆ, ಯಾವುದೇ ರೀತಿ ಕಂಟ್ರೋಲ್ ಇರೋಲ್ಲ ಇಲ್ಲಿ. ನೆಕ್ಸ್ಟ್, ಸಮೂಹ ಕಲಿಕೆ ಅಂದ್ರೆ ಗ್ರೂಪ್ ಲರ್ನಿಂಗ್ ಆಗಿರುತ್ತೆ. ಇಲ್ಲಿ ಸಾಮಾನ್ಯವಾಗಿ ಗುಂಪು ಕಲಿಕೆ, ಸ್ಪಷ್ಟ ನಿಯಮಗಳು, ಪಾತ್ರಗಳು ಕೂಡ ಇಲ್ಲಿ ಇರುತ್ತೆ. ಹಾಗೆ ಇಲ್ಲಿ ಶಿಕ್ಷಕರ ನಿಯಂತ್ರಣಕ್ಕೆ ಇಲ್ಲಿ ಸ್ವಲ್ಪ ಕಡಿಮೆ ಅವಕಾಶಗಳು ಇರುತ್ತೆ. ಸ್ಪರ್ಧಾತ್ಮಕ ಕಲಿಕೆ ಅಂದ್ರೆ ಕಾಂಪಿಟೇಟಿವ್ ಲರ್ನಿಂಗ್ ಅಂತ ಕರಿತೀವಿ. ವಿದ್ಯಾರ್ಥಿಗಳು ಒಬ್ಬರಿಗೊಬ್ಬರು ಸ್ಪರ್ಧೆ ಮಾಡ್ತಾ ಕಲಿಯುವಂಥದ್ದು. ಈಗ ಸಮೂಹದಲ್ಲಿ ಕಾರ್ಯನಿರ್ವಹಿಸುವಂತಹ ತರಗತಿಯ ವಿದ್ಯಾರ್ಥಿಗಳನ್ನ ನಿಯಂತ್ರಿಸುವಂತಹ ಒಂದು ತಂತ್ರ ಯಾವುದು ಅಂತ ಅಂದ್ರೆ ಸಹಕಾರ ಕಲಿಕೆ, ಕೊಲಾಬ್ರೇಟಿವ್ ಲರ್ನಿಂಗ್. ಇದಕ್ಕೆ ಕರೆಕ್ಟ್ ಆನ್ಸರ್ ಕೊಲಾಬ್ರೇಟಿವ್ ಲರ್ನಿಂಗ್ ಆಗಿರುತ್ತೆ. 2022 GPST ಟೋಟಲ್ 50 ಸೈಕಾಲಜಿ ಪ್ರಶ್ನೆಗಳನ್ನ ನಾವು ಸಂಪೂರ್ಣ ವಿವರಣೆಯೊಂದಿಗೆ ನಾವು ಪಾರ್ಟ್ ವೈಸ್ ಅಲ್ಲಿ ನಾವು ಈ ಒಂದು ಕ್ವಶನ್ಸ್ ನ ಬಿಡಿಸ್ತಾ ಬಂದಿದ್ದೀವಿ. ಸಂಪೂರ್ಣ ಕ್ವಶನ್ಸ್ ನ ನೀವು ನೋಡ್ಬೇಕು ಅಂದ್ರೆ ಶಾರದಾ ಕಾಂಪಿಟೇಟಿವ್ ಅಕಾಡೆಮಿ ಚಾನೆಲ್ಗೆ ಹೋಗಿ, ಅಲ್ಲಿ ನಿಮ್ಗೆ ಎಲ್ಲವೂ ಸಿಗುತ್ತೆ. ಪಾರ್ಟ್ ವೈಸ್ ಅಲ್ಲಿ ಪಾರ್ಟ್ ಮಾಡಿ, ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್ ಅಂತ ಮಾಡಿ ಈ ಒಂದು ಸೈಕಾಲಜಿ ಕ್ವಶನ್ಸ್ ನ ಸಂಪೂರ್ಣ ವಿವರಣೆಯನ್ನ ನಾವು ನೀಡಿದ್ದೀವಿ. ನಾವು ಕೊಟ್ಟಿರುವಂತಹ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕೊನೆ ತನಕ ವಿಡಿಯೋವನ್ನ ನೋಡಿದಂತ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.